ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ರಾಜ್ಯದ ಜನತೆ ಒಂದು ರೀತಿ ಬಿಸಿಲಿನ ಹವೆಯಲ್ಲಿ ವಾತಾವರಣದಲ್ಲಿ ಒದ್ದಾಡ್ತಾ ಇದ್ದರೆ ಕಾಂಗ್ರೆಸ್ನವರ ರಾಜಕೀಯ ಗರಿಗೆದರಿದೆ. ಕಾಂಗ್ರೆಸ್ನವರ ರಾಜಕೀಯ ಹೆಂಗೆ ಗರಿಗೆದಿದೆ ಅಂದರೆ, 3 ತಿಂಗಳಿಗೊಂದ್ಸತಿ ಇವ್ರಿಗೊಂಥರ ಜ್ವರ ಉರಿ ಎರಡೂ ಬಂದ್ಬಿಡತ್ತೆ. ಈ ಜ್ವರ ಉರಿನಲ್ಲಿ ಈಗ ಯಾರಿಗೆ ಬಂದಿದೆ ಅಂತಂದರೆ, ಡಿ ಕೆ ಶಿವಕುಮಾರ್ಗೆ ಬಂದಿಲ್ಲ, ಈಗ ಮುಖ್ಯಮಂತ್ರಿಗೆ ಬಂದ್ಬಿಟ್ಟೈತೆ. ಮುಖ್ಯಮಂತ್ರಿಗೆ ಯಾಕೆ ಬಂದೈತೆ ಅಂತಂದರೆ, ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗಬಾರ್ದು. ಅವನಾಗ್ತಾನೆ ಅಂತಂದರೆ ನಾನು ಬೇರೆ ಏನಾದ್ರು ಒಂದು ತಂತ್ರ ಹುಡುಕಬೇಕು ಅಂತ. ಏನ್ರಿ ಹೊಟ್ಟೆ ಕಿಚ್ಚು, ಇಷ್ಟೊಂದು ಹೊಟ್ಟೆ ಕಿಚ್ಚು ಮುಖ್ಯಮಂತ್ರಿನಿಗ ನಾನು ಜಗತ್ತಲ್ಲೇ ಕಂಡಿಲ್ಲ. ಅರ್ಥ ಆಯ್ತಾ? ಯಾರಾದರೂ ಬೇರೆಯವರು ಏನು ಮಾಡೋರು ಅಂತಂದರೆ, ಯಾರೋ ಒಬ್ಬ ಆಗಲಿ ಬಿಡಪ್ಪ ತೆಗೆ ಅಂತ ಬಿಟ್ಬಿಟ್ಟು ಹೋಗೋರು. ಈ ಅಪ್ಪ ಹಠ ಹಿಡಿದಿದ್ದೇ ಹಠ ಅಂತ ಇಟ್ಕೊಂಡು ಕೂತಿದ್ರೆ ಯಾವ ರೀತಿ ಇದನ್ನೀಗ ಬಗೆಹರಿಸ್ಬೇಕು, ಏನು ಮಾಡಬೇಕು ಹೇಳಿ? ಹಿಂಗಾದರೆ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ? ಒಳ್ಳೆಯದೇನಾದ್ರು ಬರ್ತದೆ ಇದರಿಂದ? ಏನೂ ಇಲ್ಲ. ಈಗ ಡಿ ಕೆ ಶಿವಕುಮಾರು ಅವರು ಇವರು ಸಹಪಾಠಿಗಳಾಗಿ ಕೆಲಸ ಮಾಡಿ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದ್ರಿಂದ ನನಗೂ ಒಂದು ಚಾನ್ಸ್ ಕೊಡಿ ಹಿಂಗಂತ ಕೇಳ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ಗೆ, ಇವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಅವ್ರು ಕೇಳ್ತಾ ಇರೋದು ತಪ್ಪು ಅಂತ ಕಾಣಿಸ್ತಾ ಐತೆ. ಯಾಕೆ ತಪ್ಪು ಅಂತ ಕಾಣಿಸುತ್ತೆ ನಂಗೆ ಗೊತ್ತಾಗಲಿಲ್ಲ. ಇವರು ಹೈಹಿಂದ ಮಾತೆತ್ತರ ಏನಂತ ಇದ್ದಾರೆ ಗೊತ್ತಾ? ಹೈಹಿಂದ ಅಲ್ಲಪ್ಪ, ಹೈಯಿಂದ ಅಂತ ಅಂದ್ಕೊಂಡು ನೀವು ಹೋರಾಟ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಹೈಹಿಂದಕ್ಕೆ ಓಟ್ ಹಾಕ್ತಾಯಿದ್ರೆ ಇಲ್ಲ ಕಾಂಗ್ರೆಸ್ಗೆ ಓಟ್ ಹಾಕೋರ? ಅದಾದ್ರು ಹೇಳ್ಬೇಕಲ್ವ. ಆ ಎಲೆಕ್ಷನ್ ಟೈಮಲ್ಲಿ ಅಹಿಂದ ಸುದ್ದಿನೇ ಇರೋಲ್ಲ. ಈ ಅಧಿಕಾರಕ್ಕೆ ಆಸೆ ಬಂದ್ಬಿಟ್ಟ ತಕ್ಷಣವೇ ಕೆಲಸ ಮಾಡೋಗ್ಲೂ ಅಹಿಂದ ನೆನಪಿರಲ್ಲ. ಯಾವ ಬ್ಯಾಕ್ವರ್ಡ್ಗೂ ಮಾಡಲ್ಲ, ಹಿಂದುಳಿದ ವರ್ಗಕ್ಕೂ ಕೆಲಸ ಮಾಡಲ್ಲ. ಹರಿಜನ ಇವರು ಯಾರು ಹರಿಜನದವರು ಮತ್ತು ಎಸ್ ಟಿಗಳು ಯಾವುದು ಕಾಣಿಸಲ್ಲ ಸಿದ್ದರಾಮಯ್ಯನಿಗೆ. ಈಗ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಹೆಂಗಂತ ತಕ್ಷಣ ಈಗ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇದೆ? ಅಹಿಂದ ಕಾಣಿಸ್ತಾ ಇದೆ. ನೀ ಗೆಲ್ಲುವಾಗ ಒದ್ದಾಡ್ತೀಯಲ್ಲಪ್ಪ, ನಿಮ್ಮ ಅಹಿಂದದವರು ಓಟ್ ಹಾಕೋಗಿದ್ರೆ ನೀನು ಯಾಕೆ ಒದ್ದಾಡ್ತೀಯ? ಏನು 15 ದಿನ ಅಲ್ಲೇ ಬಿಟ್ಕೊಂಡು ಕೂತಿರ್ತೀಯೇನೋ, ದಿನಗಟ್ಟಲೆ ದುಡ್ಡು ಹಂಚ್ಕೊಂಡು ಗೆಲ್ಲೋದಕ್ಕೆ ನಿಮ್ಗೆ ಈ ಅಹಿಂದ ಕಥೆನಾ? ಇದು ಜನರನ್ನ ಮರಳು ಮಾಡೋದು, ಬೇರೆ ಜಾತಿ ಜನರನ್ನೀಗ ಮರಳು ಮಾಡೋದು. ಅಹಿಂದದವರು ಓಟ್ ಹಾಕ್ಬಿಟ್ಟವ್ರೆ. ಮತ್ತು ಬ್ಯಾಕ್ವರ್ಡು ಯಾರೋ ಇವರು ಮುಸ್ಲಿಮ್ನವರು ಕಾಂಗ್ರೆಸ್ಗೆ ಬಿಟ್ಟು ಬೇರೆ ಎಲ್ಲೂ ಹಾಕಲ್ಲ ಓಟು. ಹೌದು, ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ನೀವು ಮಾಡ್ತಾ ಇರೋದು ಏನು ವಿಷಯ? ಡಿ ಕೆ ಶಿವಕುಮಾರ್ಗೆ ಈಗ ಮೇ 15ಕ್ಕೆ ಅವರ ಬರ್ಡೇ ಇದೆಯಂತೆ. ನನಗೆ ಗೊತ್ತಿಲ್ಲ, ಬರ್ಡೇ ಇದೆಯಂತೆ. ಆ 15ನೇ ತಾರೀಕು ಒಳಗಡೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಬೇಕು. ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಡಿ ಕೆ ಶಿವಕುಮಾರ್ಗಿದೆ. ಅವ್ರಿಗೆ ಅಧಿಕಾರ ಹಂಚಿಕೆ ಆದರೆ ಅವರ ಬರ್ಡೇಗೆ ತುಂಬ ಒಳ್ಳೆಯದು ಅಂತ ಇವರು ಮುನ್ನೆಡ್ಲಕ್ಕೆ ಹೋದರೆ, ಇಲ್ಲ ಈಗ ಹಿಂದುಳಿದವರು ಇಲ್ಲ ಹಂಗಂತಂದರೆ ದಲಿತರಿಗೆ ಮುಖ್ಯಮಂತ್ರಿ ಮಾಡೋಣ ಅಂತ ಹೊರಟಿದ್ದಾರೆ. ಅದರಲ್ಲಿ ಅವ್ರ ಮಗ ಇದ್ದಾರೆ ಗೊತ್ತಾ, ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ. ಅವ್ರು ಹೇಳೋದೇನು ಗೊತ್ತಾ? ಹಿಂದುಳಿದ ವರ್ಗದಕ್ಕೆ ಏನು ಅಹಿಂದ ವರ್ಗಕ್ಕೆ ಲೀಡರ್ ಆಫ್ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾವ್ರೆ. ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ವಂತೆ ಲೀಡರ್ಗಳು. ಯಾಕೆ? ಸಣ್ಣಕ್ಕೆ ಉದ್ದಕ್ಕೆ ಅವ್ರು ಹೆಂಗಂತಾನ? ಮತ್ತೆ ಅವರೇನು ಹೆಚ್ಚಿಗೆ ಮಾತಾಡೋಲ್ಲ ಅಂತಾನ? ಒಟ್ಟಿನಲ್ಲೇನು ನಿಮ್ಮ ಪರವಾಗಿರಬೇಕು. ಯಾರಿಗೂ ಸಿದ್ದರಾಮಯ್ಯನ ಪರವಾಗಿದ್ದರೆ ಮಾತ್ರ ಅದು ಎಲ್ಲನೂ. ಇಲ್ಲ ಹಂಗಂತಂದರೆ ಅದರ ವಿಷಯನೇ ಇಲ್ಲ ಅಲ್ವಾ? ಹಿಂಗೆ ಆದರೆ ಯಾವ ರೀತಿ ಸಿದ್ದರಾಮಯ್ಯ ಅವರೇ, ಯತೀಂದ್ರ ಅವರೇ, ಎಚ್ ಸಿ ಮಾದೇವಪ್ಪನವ್ರು ಹೇಳ್ತಾ ಇದ್ದಾರೆ, ಈಗ ರಾಜ್ಯದಲ್ಲಿ ಅಹಿಂದ ವರ್ಗಕ್ಕೆ ಮನ್ನಣೆ ಕೊಡಬೇಕು, ಇಲ್ಲ ಅಂದರೆ ಸಿದ್ದರಾಮಯ್ಯವರೇ ಮುಂದರಿಬೇಕು ಹಂಗಂತ. ಮುಂದರಿಸ್ಕೊಳ್ಳಿ, ಯಾರು ಬೇಡ ಹಂಗಂದ್ರು. ನೀವು ಹೋಗಿ ಅಲ್ಲಿ ಮೇಲ್ಗಡೆ ರಾಹುಲ್ ಗಾಂಧಿ ಹತ್ರ ಹೋಗಿ ಮಾತಾಡಿ. ಮತ್ತು ನೀವೆಲ್ಲ ಪಾಪ ರಬ್ಬರ್ ಸ್ಟಾಂಪು ಯಾರೋ ಪ್ರೆಸಿಡೆಂಟು
ಕಾಂಗ್ರೆಸ್ನ ಪ್ರೆಸಿಡೆಂಟ್ ಯಾರಪ್ಪ ಅಂದರೆ ರಬ್ಬರ್ ಸ್ಟಾಂಪ್ ಪ್ರೆಸಿಡೆಂಟು ಮಲ್ಲಿಕಾರ್ಜುನ ಖರ್ಗೆಗೆ ಹೋಗಿ ಎಲ್ಲ ಹೇಳಿದ್ರೆ ಆಯಪ್ಪ ಏನು ಮಾಡೋಕ್ಕಾಗತ್ತೆ? ಹೌದು ಇಲ್ಲ ನಿಮ್ಮನ್ನ ಬದಲಿ ಮಾಡ್ತೀನಿ ಅಂತ ಹೇಳೋಕ್ಕಾಯ್ತದ? ಅವ್ರ ಮೇಲ್ಗಡೆ ಒಬ್ಬರು ಅವರೇ ಎಲ್ಲನೂ ಇವರಿಂದನೇ ನಾನು ಆಗೋದು ಅಂತ ಅವರು ಹೇಳ್ತಾ ಇರ್ತಾರೆ. ಎಲ್ಲ ಕೊಟ್ಟಿರೋ ಕೊಡುಗೆ ಯಾರ್ದು ಅಂತಂದರೆ ಸೋನಿಯಾ ಗಾಂಧಿದು ಅಂತ, ಇಲ್ಲ ಅಂದರೆ ರಾಹುಲ್ ಗಾಂಧಿ. ಸೋನಿಯಾ ಗಾಂಧಿನೂ ಬಿಟ್ಬಿಡ್ತೀರಾ, ರಾಹುಲ್ ಗಾಂಧಿನೂ ಬಿಟ್ಬಿಡ್ತೀರಾ. ಈ ಖರ್ಗೆನಿಗೆ ಇಟ್ಕೊಂಡು ನೀವು ಜಾಲಾಡ್ತಾಯಿದ್ರೆ ಯಾವ ರೀತಿ ಇದು ಬಗೆಹರೀತದೆ? ಹೆಂಗೆ? ಈ ಸಾರಿ ಗ್ಯಾರಂಟಿ ಆಗುತ್ತಾ? ಈ ಸಾರಿನೂ ಆಗಲ್ಲ. ಕಾರಣ ಏನು ಅಂತಂದರೆ ಸಿದ್ದರಾಮಯ್ಯನ ಮನಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಡೋದಿಲ್ಲ. ಬೇಕಾದ್ರೆ ಒಂದು ವೇಳೆ ಪಕ್ಷ ಸ್ಪ್ಲಿಟ್ ಆದರೂ ಪರವಾಗಿಲ್ಲ, ಆದರೆ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗಿಬಿಡೋದು ಅಂತ ಅವರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅವ್ರ ಮನಸ್ಸಲ್ಲಿ ಬಂದಿರೋದನ್ನೀಗ ನೀವು ಹೆಂಗೆ ಬದಲಿ ಮಾಡ್ತೀರಾ? ಡಿ ಕೆ ಶಿವಕುಮಾರ್ ಅವರು ಪಾಪ ಹೋಯ್ತವ್ರೆ ಬತ್ತವ್ರೆ, ಅವ್ರ ತಮ್ಮ ಹೋಯ್ತವ್ರೆ ಬತ್ತವ್ರೆ. ಇವತ್ತು ಹೇಳ್ತಾಯಿದ್ರು ಪೇಪರಲ್ಲಿ, ನಾವೇನು ಡೆಲ್ಲಿಗೆ ಹೋಗೋದು ಮಾಮೂಲಿ, ತಿಂಗಳಿಗೆ 2 ಸತಿ ಹೋಗೇ ಹೋಯ್ತೀವಿ ಬರ್ತೀವಿ, ಇದೆಲ್ಲ ನಮಗೆ ಮಾಮೂಲಿ. ಏನಕ್ಕೆ ಹೋಯ್ತೀರ ಅಂತ ಗೊತ್ತಾಗಬೇಕಲ್ಲಪ್ಪ. ಡಿ ಕೆ ಸುರೇಶ್ ಅವರೇ, ನೀವಾರು ಹೇಳಿ ಬಿಡಿಸಿ, ನಾವು ಇಂಥದಕ್ಕೆ ಹೋಯ್ತಾ ಇದ್ದೀವಿ, ಈ ಕೆಲಸಕ್ಕೆ ಅಲ್ಲದೆ ಬೇರೆ ಏನೂ ಇಲ್ಲ ಹಂಗಂತ. ಆವಾಗ ನಾವು ಕೇಳಿಸ್ಕೊಂಡು ಸುಮ್ಮನೆ ಆಯ್ತೀವಪ್ಪ. ನೀವು ಓಡಾಡೋದೆಲ್ಲ ರಾಹುಲ್ ಗಾಂಧಿ ಭೇಟಿ ಆಗಬೇಕು ಅಂತ ಡೇಟ್ ತಗೊಂಡಿರ್ತೀವಿ, ಇದನ್ನು ತಗೋತೀವಿ ಅಂತ ಎಲ್ಲ ಅವರ ಸುತ್ತ ಇರ್ತಕ್ಕಂಥ ಎಲ್ಲ ಚೇಲಗಳಿಗೆ ಹೇಳಿ ಡೇಟ್ ಕೊಟ್ಟಿಲ್ಲ, ನಿಮ್ಮನ್ನು ಸಂದರ್ಶನ ನೀಡಿರಲಿಲ್ಲ. ನಾಳೆ ಈಗಲೂ ಇಲ್ಲ, ಅವರು ರಾಹುಲ್ ಗಾಂಧಿ ಈಗಲೂ ಡೆಲ್ಲಿನಲ್ಲಿ ಇಲ್ಲ, ಹೊರದೇಶದಲ್ಲಿ ಇದ್ದಾರೆ. ನಾಳೆ ಬರ್ತಾರಂತೆ 30ನೇ ತಾರೀಕು. ಇವತ್ತು ಮತ್ತು ಇನ್ನೊಂದು ಏನು ಗೊತ್ತಾ, ಹೊಸ ಸುದ್ದಿಗಿಂತ ಹೆಚ್ಚಾಗಿ ಹಳೆಯ ಸುದ್ದಿನೇ ಇದು. ವೆಸ್ಟ್ ಬೆಂಗಾಳಲ್ಲಿ ಇವತ್ತು ಕೊನೆಯ ದಿನ ಎಲೆಕ್ಷನ್ ನಡೀತಾ ಇದೆ. ಎಷ್ಟು % ಆಗುತ್ತೆ ಅಂತ ಗೊತ್ತಿಲ್ಲ, ಸಂಜೆ ಗೊತ್ತಾಗುತ್ತೆ. ಆ ಮೊದಲಿನ ಇದು 91.2 ಏನೋ ಮಾಡ್ತು, 92% ಅಂತ ತಿಕ್ಕೊಳ್ಳಿ. 92% ವೋಟ್ ಮಾಡಿದಂಥ ವೆಸ್ಟ್ ಬೆಂಗಾಳು ಈಗ 2ನೇ ಹಂತದಲ್ಲಿ ಎಷ್ಟು % ವೋಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರು ಇದರಲ್ಲಿ ಮುನ್ನೆಲೆಗೆ ಬರ್ತಾರೆ? BJP ಬರುತ್ತಾ, ಇಲ್ಲ ವೆಸ್ಟ್ ಬೆಂಗಾಲ್ನ TDK ತೃಣಮೂಲ ಕಾಂಗ್ರೆಸ್ ಬರುತ್ತಾ ಗೊತ್ತಿಲ್ಲ. ತೃಣಮೂಲ ಕಾಂಗ್ರೆಸ್ಸು ಏನಾದ್ರು ಈ ಸತಿ ಮತ್ತೆ ಇನ್ನೊಂದು ಸತಿ ಅಧಿಕಾರ ಹಿಡಿದುಬಿಟ್ರೆ ಆ ಎಮ್ಮನ್ನು ಬಗ್ಸೋಕ್ಕಾಯ್ತದೆ? ಬಗ್ಸೋಕ್ಕೆ ಆಗಲ್ಲ. ಕಾರಣ ಏನು ಅಂತಂದರೆ ಮೊದಲೇ ಆ ಥರದ್ದು ಪ್ರಚಂಡಿ ಹೆಮ್ಮಾರಿಯಾಗಿ ಅದು ಏನು ಇವರಲ್ಲ, ಕಾಳಿಗಿಳಿ ಕೆಲಸ, ಆ ಥರದ ಒಳ್ಳೆ ಕೆಲಸಗಳು ಯಾವುದೂ ಇಲ್ಲ ಈ ಎಮ್ನ ಹತ್ರ ಇರೋದೇನು ಹಠಮಾರಿತನ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಾರ್ವಜನಿಕವಾಗಿ ಕೆಲಸ ಆಗಲಿ, ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬರಬೇಕಾದಂಥ ಕಾರ್ಯಕ್ರಮಗಳನ್ನೆಲ್ಲ ತಂದು ಕೆಲಸ ಮಾಡಿಕೊಡೋಣ, ಜನರಿಗೆ ಅನುಕೂಲ ಆಗಲಿ ಅಂತ ಅನ್ನೋದು ಯೋಚನೆ ಇಲ್ಲವೇ ಇಲ್ಲ. ಓನ್ಲಿ ನಾನು ಎಷ್ಟು ದಿನ ಮುಖ್ಯಮಂತ್ರಿಯಾಗಿ ಕೂತಿರ್ತೀನೋ ನಾನೇ ಕೂತ್ಕೋಬೇಕು. ಮದ್ದೆಲ್ಲ ಯಾರೋ ಕಮ್ಯುನಿಸ್ಟ್ ಅವರು 15 ವರ್ಷ 20 ವರ್ಷ ಕೂತಾರೆ, ಹಂಗೆ ನಾನು ಕೂತ್ಕೋಬೇಕು ಅಂತ ಅದೊಂದು ಹಠ ಬಿಟ್ಟರೆ ಬೇರೆ ಏನೂ ಇಲ್ಲ ಇವ್ರಿಗೆ. ಸಿದ್ದರಾಮಯ್ಯನಿಗೂ ಹಂಗೆ, ಯಾರ್ಯಾರೋ ಎಷ್ಟೆಷ್ಟೋ ವರ್ಷ ಕೂತಾರೆ, ನಾನು 10 ವರ್ಷ ಕೂತ್ಕೋಬೇಕು ಒಂದೇ ಕಡೆ ಅಂತ ಅಂದ್ಕೊಂಡು ಕೂತ್ಕೊಂಡು ಹಠ ಮಾಡ್ಕೊಂಡು ಕೂತವ್ರಲ್ಲ ಹಂಗೆ. ಇದು ಹೆಂಗ್ರಿ ಆಗ್ತದೆ? ಇದು ಯಾವ ರೀತಿ ಸಹನೆ ಸಹಬಾಳತ್ವ ಎಲ್ಲಿದೆ? ಹೇಳೋದೆಲ್ಲ ಒಂದು, ಮಾಡೋದೆಲ್ಲ ಒಂದು. ಏನ್ರಿ ಮುಖ್ಯಮಂತ್ರಿಯಾಗಿ ಸಹಬಾಳ್ವೆಯಿಂದ ಒಬ್ಬ ಮುಖ್ಯಮಂತ್ರಿಗೆ ಇನ್ನೊಬ್ಬ ಸಹಪಾಠಿಗೆ ಬಿಟ್ಕೊಡಲ್ಲ ಹಂಗಂತಂದರೆ ಇನ್ಯಾರಿಗೆ ಬಿಟ್ಕೊಡ್ತೀರಪ್ಪ ಮಿಸ್ಟರ್ ಸಿದ್ದರಾಮಯ್ಯ ಅವರೇ? ಇದು ನಿಮ್ಮ ಹಿಂದಿನ ಆ ಜನ್ಮ ಸಿದ್ಧ ಹಕ್ಕು ನನಗಿದೆ. ಅರ್ಥ ಆಯ್ತಾ? ಇಷ್ಟು ಹೇಳಿ ಇಲ್ಲಿಗೆ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.